ನನಗೆ ಕೆಲವರು ಮೆಸೇಜ್ ಮಾಡಿದ್ರಿ, ಅಕ್ಕ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗಬೇಕಂದ್ರೆ ಏನು ಮಾಡಬೇಕು ಅಂತ. ಹಾಗೆ ನಿಮ್ಮ ಮಗಳು ಕೂದಲು ತುಂಬ ಚೆನ್ನಾಗಿದೆ, ಏನು ಹಾಕ್ತೀರಾ ಅಂತ ಕೇಳಿದ್ರಿ. ಈ ಹರಳೆಣ್ಣೆ ಬರುತ್ತಲ್ಲ, ಹರಳೆಣ್ಣೆ ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಹಾಗೆ ಕಪ್ಪಾಗಿ ಕೂಡ ಇರುತ್ತೆ. ಹರಳೆಣ್ಣೆ ನಾನು ಆ್ಯಕ್ಚುಲಿ ಊರಿಂದ ತರ್ತೀನಿ, ಗಾಣದಿಂದ. ನಾನು ಮೊದಲಿಂದನೂ ಅಲ್ಲಿಂದನೇ ತೊಗೊಂಬಂದು ಯೂಸ್ ಮಾಡೋದು. ಆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಬೇಕು, ಜಾಸ್ತಿ ಬಿಸಿ ಮಾಡಬಾರ್ದು. ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಎಣ್ಣೆನ ನೀಟಾಗಿ ರೂಟ್ಗೆಲ್ಲ ಕ್ಲೀನಾಗಿ ಹಚ್ಚಿ ಮಸಾಜ್ ಮಾಡಿದ್ರೆ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇತ್ತೀಚೆಗೆ ಮಕ್ಕಳಿಗಂತೂ ಕೂದಲೇ ಬೆಳೆದಿರಲ್ಲ, ನನ್ನ ಮಕ್ಕಳಿಗೂ ಅಷ್ಟೇ ಹುಟ್ಟಾಗ ಕೂದಲೇ ಇರಲಿಲ್ಲ. ನಾನು ಈ ಥರ ಹರಳೆಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ಅವ್ರಿಗೆ ಹುಟ್ಟಾಗಿಂದನೂ ಹರಳೆಣ್ಣೆ ಅಭ್ಯಾಸ ಮಾಡಿದ್ದೀನಿ ನಾನು. ಹರಳೆಣ್ಣೆನ ಹಚ್ಕೊಂಡು ಅಟ್ಲೀಸ್ಟ್ 2 ಅವರ್ಸ್ ಆದರೂ ತಲೆಯಲ್ಲಿ ಬಿಟ್ಕೋಬೇಕು. ಇಲ್ಲ ಓವರ್ ನೈಟ್ ಬಿಡೋಕ್ಕಾಗುತ್ತೆ ಅಂದರೆ ಓವರ್ ನೈಟ್ ಬಿಟ್ಕೊಬೋದು. ದೊಡ್ಡವ್ರು ಬಿಡ್ಬೋದು, ಬಟ್ ಚಿಕ್ಕ ಮಕ್ಕಳಿಗೆಲ್ಲ ಓವರ್ ನೈಟ್ ಬಿಟ್ಟರೆ ಕೋಲ್ಡ್ ಆಗುತ್ತೆ ಕೆಲವು ಮಕ್ಕಳಿಗೆ. ನನ್ನ ಮಕ್ಕಳಿಗೆ ಅಂದರೆ ಅಡ್ಜಸ್ಟ್ ಆಗಿದೆ, ಸೊ ಹಾಗಾಗಿ ಅವರಿಗೆ 1 ನೈಟಲ್ಲ, 1 ವೀಕ್ ಬಿಟ್ರೂ ಅವ್ರಿಗೆ ಏನೂ ಆಗಲ್ಲ. ಯೂಸ್ ಮಾಡ್ತೀರಾ ಅಂತಂದರೆ ಒಂದು 2 ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಓವರ್ ನೈಟ್ ಬಿಡೋಕ್ಕಾಗುತ್ತೆ ಅಂದರೆ ಓವರ್ ನೈಟ್ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಳಿ. ವೀಕ್ಲಿ 2 ಟೈಮ್ಸ್ ಆದರೂ ಯೂಸ್ ಮಾಡಬೇಕು. ತುಂಬ ಚಿಕ್ಕ ಮಕ್ಕಳಿಗಂದರೆ ಸ್ನಾನ ಮಾಡಿಸೋದಕ್ಕೆ ಮೊದಲು ಒಂದು ಅರ್ಧ ಗಂಟೆ ಮುಂಚೆ ಹಚ್ಚಿ ಸ್ನಾನ ಮಾಡಿಸಿದ್ರೆ ಸಾಕು. ಸ್ವಲ್ಪ ಓಕೆ, ಈಗ ನನ್ನ ಮಕ್ಕಳಿದಾರಲ್ಲ ಆ ಥರ ಅಂದರೆ 1 ಅವರ್ 2 ಅವರ್ ಬಿಡ್ಬೋದು. ಅದರಿಂದ ಕೂದಲು ಚೆನ್ನಾಗಿ ಕಪ್ಪಗೆ ಹಾಗೆ ದಟ್ಟವಾಗಿ ಬೆಳವಣಿಗೆ ಆಗುತ್ತೆ.